ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಎಷ್ಟೋ ಚಿಪ್ಸ್ ಅಂಗಡಿ ಹೋಗ್ತೀವಿ ಅಥವಾ ರೋಡಲ್ಲಿ ಫುಟ್ಪಾತಲ್ಲಿ ಚಿಪ್ಸ್ ಪ್ಯಾಕೆಟಲ್ಲಿ ಇಟ್ಟೋದನ್ನ ಮಾರೋದನ್ನ ನೋಡ್ತೀವಿ. ಆದರೆ ಮಾಸ್ ಲೆವೆಲಲ್ಲಿ ಅಂದರೆ ದೊಡ್ಡ ಮಟ್ಟದಲ್ಲಿ ಆ ಚಿಪ್ಸನ್ನು ಹೇಗೆ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಬನ್ನಿ ಇವತ್ತು ಆ ಥರ ಚಿಪ್ಸ್ ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಬರೋಣ. ಈ ಥರ ವಿಶೇಷವಾದ ವೀಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಚಿಪ್ಸ್ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಬೇಕಾ ಏನು ಕೈ ಮಾಡುವಂಥದ್ದೇನಿಲ್ಲ. ಮಾಡುವಂಥ ಇವ್ವೇ ಅಂತಾರನೇ 2 ಸೆಕೆಂಡು ಇಲ್ಲ. ಮಾಮೂಲಿ ಆಲೂಗಡ್ಡೆ ಥರ ಇದೆ. ಹಾಕು ಚಿಪ್ಸ್ ಭಾಳ ಅನುಕೂಲ ಇದು. ಚಿಪ್ಸ್ ಮಾಡೋಕೆ ಭಾಳ ಅನುಕೂಲ ಇದು. ಲೇಬರ್ ಅವಶ್ಯಕತೆ ಇಲ್ಲ. ಹಾಂ ಬೇಸಿಕ್ ಮಾತ್ರ ಹಾಂ ಡೈರೆಕ್ಟ್ ಹೊಡಿತಾರೆ. ಹಾಂ ಹಾಂ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈ ಕೊಳೆ ಎಲ್ಲ ಎಣ್ಣೆ ಹೊಡಿತು. ಹಾಂ ಹಾಂ ನಾವು ಇದನ್ನೆಲ್ಲ ಹೊಡೆದು ಕ್ಲೀನಾಗೆಲ್ಲ ತೊಳೆದು ಹಾಂ 2 ಸರಿ ತೊಳಿತೀವಿ. ಹಾಂ ಹಾಂ ಅದು ಮಿಷಿನ್ಗೆ ಹಾಕ್ಬೇಕು. ಒಂದು ಮೂಟೆ ಹಾಕ್ಬಿಟ್ಟಿದ್ರೆ ಅವ್ರಿಗೆ ತಾನೇ ಎಲ್ಲ ಹಾಕ್ಬಿಡೋದು. ಹೌದಾ? ಹಾಂ, ಅದು ತೊಳಿ ಚೆನ್ನಾಗಿ ನೀರು ಹಾಕಿ
ಖಾರ ಹಾಕ್ಲಾ ಇದು ಮಾಮೂಲಿ ಚಿಪ್ಸ್ ಅಂಗಡಿಗಳೆಲ್ಲ ಅಲ್ಲೇ ತುರಿದು ಅಲ್ಲೇ ಎಣ್ಣೆಗೆ ಬಿಡ್ತಾರಲ್ಲ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು? ಎಣ್ಣೆ ಬೇಗ ದಪ್ಪ ಆಗುತ್ತೆ. ಹಾಂ ಹಾಂ ಸ್ವಲ್ಪ ಚೆನ್ನಾಗಿ ಇದು ಮಾಡ್ತೀವಿ. ಹಾಂ ಹಾಂ. ಇಲ್ಲ clean ಆಗುತ್ತೆ. ಓ, ಎಣ್ಣೆ ಕ್ಲೀನಾಗಿರುತ್ತೆ. ನೋಡಿ, ಇಷ್ಟು ಹೈಜಿನಿಕ್ ಆಗಿ ಚಿಪ್ಸನ್ನು ಮಾಡ್ತಾ ಇರೋಂಥ ಅಂಗಡಿ ಬೇರೆ ಯಾವುದೂ ಅಲ್ಲ, ಶ್ರೀ ಪಾರ್ವತಿ ಸ್ವೀಟ್ಸ್ ಅಂತ. ಇದು ನಾಗದೇವನಹಳ್ಳಿಯ ಚಿತ್ರಕೂಟ ಶಾಲೆ ಎದುರುಗಡೆ ಇದೆ. ಅಂದರೆ ನೀವು ಕೆಂಚನಪುರ ಕ್ರಾಸಿಂದ ಕೆಂಗೇರಿ ಕಡೆಗೆ ಹೋಗಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ನಾಗದೇವನಹಳ್ಳಿ ಅಂತ. ಆ ನಾಗದೇವನಹಳ್ಳಿನ ನೀವು ಚಿತ್ರಕೂಟ ಶಾಲೆ ಅಂತ ಯಾರು ಕೇಳಿದ್ರೆ ತೋರಿಸ್ತಾರೆ. ಸೊ ಅದ್ರ ಎದುರುಗಡೆನೇ ಇದೆ ಈ ಪಾರ್ವತಿ ಸ್ವೀಟ್ ಸ್ಟಾಲ್ ಅಂತ. ಇಲ್ಲಿ ಬಂದರೆ ಬರೀ ಚಿಪ್ಸ್ ಮಾತ್ರ ಅಲ್ಲ, ಒಳ್ಳೆ ಅದ್ಭುತವಾದ ಸ್ವೀಟ್ಗಳು ಕೂಡ ಮಾಡ್ತಾರೆ. ಸೊ ಅದರ ವೀಡಿಯೋಸ್ಗಳು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ, ಶ್ರೀ ಪಾರ್ವತಿ ಸ್ವೀಟ್ಸ್ ಅಂತ ಹೊಡೆದ್ರೆ ಸಿಗುತ್ತೆ. ಸೊ ಖಂಡಿತ ನೀವು ಕೂಡ ಬನ್ನಿ, ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು. ನೋಡಿ ಆದಮೇಲೆ ಈ ಮಿಷಿನಲ್ಲಿ ಬರೀ ಆಲೂಗೆಡ್ಡೆ ಸ್ಲೈಸ್ ಮಾತ್ರ ಮಾಡೋದಲ್ಲ, ಇದರಲ್ಲಿ ನಾವು ಕೊಬ್ಬರಿ ಕೂಡ ತುರ್ಕೋಬೋದು, ಕಾಯಿ ಕೂಡ ತುರ್ಕೋಬೋದು. ಆದರೆ ಇದಕ್ಕೆ ಯಾವುದಕ್ಕೆ ಏನೇನು ಬ್ಲೇಡ್ ಬೇಕು ಅಂತ ಕೇಳಿದ್ರೆ ಆ ಬ್ಲೇಡ್ಗಳು ಕೊಟ್ಟಿರ್ತಾರೆ, ಆ ಬ್ಲೇಡ್ಗಳನ್ನು ಮಾತ್ರ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ವೆಜಿಟೇಬಲ್ಸ್ ಆಗಿರ್ಬೋದು, ಕಾಯಿ, ಕೊಬ್ಬರಿ, ಹೀಗೆ ಏನು ಬೇಕೋ ಅದನ್ನ ಮಾಡ್ಕೋಬೋದು. ನೋಡಿ, ಈ ರೀತಿ ಬ್ಲೇಡ್ ಚೇಂಜ್ ಮಾಡೋದು ಈ ಮಿಷಿನ್ಗೆ. ವೇಸ್ಟ್ ಆಯ್ತಲ್ಲ. ನೋಡಿದ್ರಲ್ಲ ಆದ್ಮೇಲೆ ಮಾಸ್ ಲೆವೆಲಲ್ಲಿ ಚಿಪ್ಸನ್ನು ಹೇಗೆ ಮಾಡ್ತಾರೆ ಅಂತ. ಮೊದಲೆಲ್ಲ ಕೈನಲ್ಲಿ ತೊಳ್ಕೊಂಡು ತುರ್ಕೊಂಡು ತುಂಬ ಲೇಟಾಗಿ ಮಾಡೋದು, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿತ್ತು. ಸೊ ಬರ್ತಾ ಬರ್ತಾ ದಿನಗಳದಂತೆ ಅದು ಟೆಕ್ನಾಲಜಿ ಮುಂದುವರೆದು ಆ ಆಲೂಗೆಡ್ಡೆನ ಕಟ್ ಮಾಡೋದಕ್ಕೆ ಒಂದು ಮಿಷಿನ್ ಬಂದು ಎಷ್ಟು ಸಿಂಪಲಾಗಿ ಮಾಡಿದೆ. ಮತ್ತು ಇವರು ಎಷ್ಟು ಹೈಜಿನಿಕ್ಕಾಗಿ ಕ್ವಾಲಿಟಿಯಾಗಿ ಮಾಡ್ತಾರೆ. ಆಲೂಗೆಡ್ಡೆನೆಲ್ಲ ತೊಳ್ಕೊಂಡು ಅದು ಕಟ್ ಮಾಡಿದ್ಮೇಲೂ ನಂತರ ತೊಳ್ಕೊಂಡು ಎಷ್ಟು ಕ್ಲೀನಾಗಿ ಮಾಡ್ತಾಯಿದ್ದಾರೆ. ಸೊ ಈ ಥರ ವಿಶೇಷವಾದ ವೀಡಿಯೋಗಳಿಗೆ ನೋಡ್ತಾಯಿರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.